ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಮಕ್ಳಿಗೆ ಇಷ್ಟ ಆಗಿರೋವಂಥ ಹೆಲ್ದಿಯಾಗಿರೋವಂಥ ಪ್ರೋಟೀನ್ ರಿಚ್ ಇರೋವಂಥ ಪನ್ನೀರ್ ರೆಸಿಪಿ ಮಾಡೋಣ ಅಂತ. ಸೊ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಇದು 200 ಗ್ರಾಮ್ದು. ಇದನ್ನು ಕಟ್ ಮಾಡ್ಕೊತೀನಿ. ಒಂದು ಮುಕ್ಕಾಲು ಕ್ಯಾಪ್ಸಿಕಮು, ಒಂದು ಈರುಳ್ಳಿ, ಇದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊ, ಒಂದು 2 ಟೊಮೆಟೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ. ಸೊ ಇದನ್ನೆಲ್ಲ ಸ್ವಲ್ಪ ಮ್ಯಾರಿನೇಷನ್ ಮಾಡ್ಕೊಬೇಕು. ಮೊಸರು ತಂದಿದ್ದೀನಿ, 1/4 ಲೀಟ್ರು ಮೊಸರು, ಕಡಲೆ ಹಿಟ್ಟು, ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ, ಚಿಲ್ಲಿ ಪೌಡರ್ ಎಲ್ಲ ಹಾಕಿ, ಪನ್ನೀರು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಒಂದು 5 ನಿಮಿಷ ಮ್ಯಾರಿನೇಷನ್ ಮಾಡೋಣ ಈಗ. ಸೊ ಪನ್ನೀರೆಲ್ಲ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಸೊ ಈಗ ಇದಕ್ಕೆ ಮೊಸರು, ಇದಕ್ಕೆ ಕ್ಯಾಪ್ಸಿಕಮ್, ಈರುಳ್ಳಿ, ಮೊಸರು, ಕಡಲೆ ಹಿಟ್ಟು, ಪನ್ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಈಗ ಮಸಾಲೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಚಿಲ್ಲಿ ಪೌಡರ್, ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು, ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನೆಕ್ಸ್ಟು ಈಗ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಸರು, ಕಡಲೆ ಹಿಟ್ಟೆಲ್ಲ ಹಾಕಿದ್ವಲ್ಲ, ಅದೆಲ್ಲ ತಳದಲ್ಲಿದೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಬೇಕಂದರೆ ಎಣ್ಣೆನೂ ಹಾಕೊಬೋದು. ನಾನೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಖಾರಕ್ಕೆ ಅಷ್ಟು ಸಾಕು. ಈಗ ಟೊಮೆಟೊ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಒಂದು 10 ನಿಮಿಷ ಮ್ಯಾರಿನೇಷನ್ ಮಾಡೋಕ್ಕೆ ಇಡೋಣ. ಈಗ ಟೊಮೆಟೊ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಬೇಕು. ಸೊ ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನೆಕ್ಸ್ಟ್ ಸಾಸಿವೆ, ಸೊ ಒಂದು ಅರ್ಧ ಈರುಳ್ಳಿ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ನೆಕ್ಸ್ಟು ರುಬ್ಬಿರುವಂತಹ ಟೊಮೆಟೊ ಪ್ಯೂರಿ, ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದಕ್ಕೆ ಸ್ಮೆಲ್ ಘಮ ಅಂತ ಸ್ಮೆಲ್ ಇದೆ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮ್ಯಾರಿನೇಷನ್ ಮಾಡ್ಕೊಂಡಿರುವಂಥ ಪನ್ನೀರು, ಇದು ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡು ನೀಟಾಗೆಲ್ಲ ತೆಗೆದು ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ಎಲ್ಲ ಕುದಿ ಬರ್ತಾ ಇದೆ. ಸೊ ಆಗಲೇ ಉಪ್ಪು ಹಾಕಿದ್ವಲ್ಲ, ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಡಿ. ಈಗ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಸೊ ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಸೊ ಈ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ, ಯಾಕಂದರೆ ಅದು ಸ್ವಲ್ಪ ಕುದಿಯೋದಕ್ಕೆಲ್ಲ ಹೊರಗಡೆಗೆ ಆರ್ತಾಯಿತ್ತು. ಹಾಗಾಗಿ ಈಗ ರೆಡಿ ಆಗ್ತಾ ಇದೆ. ನನ್ನ ಮಗಳು ಈ ಕಡೆ ಪೂರಿನೆಲ್ಲ ಉಂಡೆ ಮಾಡಿಡ್ತಾ ಇದ್ದಾಳೆ. ಪನ್ನೀರ್ ರೆಸಿಪಿ ಎಲ್ಲ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಪನ್ನೀರೆಲ್ಲ ಮೊಸರಲ್ಲಿ ಮ್ಯಾರಿನೇಷನ್ ಮಾಡಿದ್ದಕ್ಕೆ ತುಂಬ ಸಾಫ್ಟಾಗಿ ಬಂದಿದೆ. ಸೊ ನೋಡ್ಬೋದು ನೀವೇ. ಸೊ ಬಿಸಿಯಾದ ಎಮ್ಮಿಯಾದ ಪನ್ನೀರ್ ಮಸಾಲ ರೆಡಿಯಾಗಿದೆ. ನೀವು ಮಕ್ಳಿಗೊಂದ್ಸಲಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು. ಇವತ್ತೊಂದು ದೇವ್ರದ್ದು ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಅಕ್ಕನ ಮಗಳು, ನಾವು, ಅಮ್ಮ, ಅಪ್ಪ ಎಲ್ಲ ಹೋಗ್ತಾ ಇದ್ದೀವಿ.
ಹಲೋ ಹಲೋ ಇಲ್ಲಿ ನೋಡಿ ಸೆಕೆಬಿಸ್ಕೊಬಿಡ್ರಿ. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮಾರ್ಕೆಟಲ್ಲಿ ಹೂವು ತಗೊಳ್ಳೋಣ ಅಂತ ಬಂದ್ವಿ. ಇದೆ ಇವತ್ತು 1/4 kg 80. ಸುಗಂಧರಾಜ ಇದೆ kg 40. ಹಾರಗಳೆಷ್ಟು? ಓ ಸರಿ ಸರಿ. ಬೀಟ್ರೂಟ್ ಎಷ್ಟು? ಎಲ್ಲ ಕಮ್ಮಿ ಇದ್ದಾವೆ. ಇಷ್ಟೊತ್ತಲ್ಲಿ ಏನಷ್ಟು ಜನ ಇಲ್ಲ. ಸೊ ಹಾಗೆ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಹೊಸದಾದೊಂದು ಸ್ನ್ಯಾಕ್ಸ್ ಝೋನ್ ಅಂತ ಓಪನ್ ಆಗಿತ್ತು. ಹಾಗಾಗಿ ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಟೇಸ್ಟ್ ಮಾಡೋಣ ಫಸ್ಟ್ ಟೈಮ್ ಅಂತ. ಬಿಸಿ ಬಿಸಿ contributed to the success of today's program. I sincerely thank our respected principal ma'am and directed ma'am. ಮೋನಿಶಾ ಅವರು ಯಾವುದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮೋನಿಶಾ ಅವರು ವೆಲ್ಕಮ್ ಸ್ಪೀಚ್ ಮಾಡೋದಕ್ಕೆ ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಬ್ಗೆ ಇವತ್ತು ಕೊಟ್ಟಿದ್ದಾರೆ, ಹಂಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನು 1 ವೀಕ್ ಇದೆ, ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಅದು ಸ್ಟೇಜು, ಅದಕ್ಕೆ ಸ್ಟೇಜ್ ಮೇಲೆ ನಿಲ್ಲಿಸಿದ್ದೀನಿ ಪ್ರಾಕ್ಟೀಸ್ ಮಾಡಲಿ ಅಂತ. ಹಾಂ ಹೇಳಿ ಹೇಳಿ. ಜೋರಾಗಿ ಮಾತಾಡಬೇಕು. ಹಿಂಗೆ ಮೆತ್ತಗೆ ಮಾತಾಡಿದ್ರೆ ಕೇಳಿಸಲ್ಲ ಅಲ್ಲಿ ಎಲ್ಲರಿಗೂ. My gratitude also goes to our teachers for their guidance. ಇವತ್ತು ಮಧ್ಯಾಹ್ನ ಆಗಿದೆ ಆಲ್ರೆಡಿ. ಗುರುವಾರ ಪೂಜೆ ಎಲ್ಲ ಮುಗೀತು. ಸೊ ಇನ್ನೂ ಸ್ವಲ್ಪ ಮಲ್ಲಿಗೆ ಹೂವು ಆಯಿತು. ಫುಲ್ ಮೊಗ್ತರದೇ ತಂದಿದ್ದು ನಿನ್ನೆ, ಹಾಗಾಗಿ ಈಗ ಕಟ್ಟೋಣ ಅಂತ ಅಂದ್ಬಿಟ್ಟು ಕಟ್ತಾ ಇದ್ದೀನಿ ಹೂವನ್ನ. ನಮ್ಮ ಕೀರ್ತನ ಅವ್ರು ಇವತ್ತು ಬೆಲ್ದಣ್ಣೆಲ್ಲ ಜ್ಯೂಸ್ ಮಾಡೋಕ್ಕೆ ಬೆಲ್ದಣ್ಣೆಲ್ಲ ಚುಚ್ತಾ ಇದ್ದಾರೆ. ಬೆಲ್ದನ್ ಜ್ಯೂಸು ಇವರಿಲ್ಲಿ ಸೊಪ್ಪೆಲ್ಲ ಸೋಸ್ತಾ ಇದ್ದಾರೆ ಸಾಂಬಾರು ಮಾಡೋಕ್ಕೆ. ಮೋನಿಶಾ ಅವರು ಇವಾಗ ಬಂದರು ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಡ್ಮಿಂಟನಿಂದ. ಸೊ ಬೆಲ್ದಣ್ಣು ಒಂದು 2-3 ಹುಳ ಆಗಿಬಿಟ್ಟಿತ್ತು. ಸೊ ಇದನ್ನು ಈಗ ಎಲ್ಲ ನೀಟ್ ಮಾಡ್ತಾಯಿದ್ವಿ. ನೋಡು ಮೋನು ಅದರಲ್ಲಿ ಹುಳ ಗಿಳ ಆಯ್ತಾ ಅಂತ. ಭಾವನ ಅವರು ರೆಸ್ಟ್ ತಗೋತಾವ್ರೆ ಮನಿಕೊಂಡು. ಒಳಗೆ ಏನೈತೆ, ಹಣ್ಣೈತೆ, ಚೆನ್ನಾಗೈತೆ. ಹಾಗೆ ಸ್ಪೂನಲ್ಲಿ ನೋಡಿ, ಇದು ಉಂಡೆನೆ, ಮೂಸಂಬಿ ಥರ ಉಂಡೆನೆ ಬಿಟ್ಟು ಇದರಲ್ಲಿ ಇದನ್ನೆಲ್ಲ ಕೆರಿ ವಾಟೆಲಿರೋದು, ಅದು ಚೆನ್ನಾಗಿರ್ತಿತ್ತು. ನಾನು ಅವಾಗ ಹಂಗೆ ಹಿಂಗೆ ಸ್ಪೂನಲ್ಲಿ ಕೆರ್ಕೊಂಡು ವಾಟೆದೆಲ್ಲ ತಿಂತು ಹೋಗ್ಬಿಡ್ತಾ ಇದ್ದೆ. ಬೆಲ್ಲ ನಾನು ಹಾಕ್ತೀನಿ ಬಾ, ಅಲ್ಲೇ ಐತೆ, ಪುಡಿ ಮಾಡಿದ್ದೀನಲ್ಲ. ಈಗ ಪೂಜೆ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇವಾಗ ರಾತ್ರಿ ಆಗಿದೆ. ಏನು ಅಡುಗೆ ಮಾಡೋದು ಅಂತಲೇ ಯೋಚನೆ ಮಾಡಿ ಈಗ ಏನು ಗೊತ್ತಾಗ್ದಿರ ಬೀಟ್ರೂಟ್ ಇತ್ತು ಕಟ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಪಟಾಕಿ ಹೊಡಿತಿದ್ದಾರೆ ನನ್ನ ಮಕ್ಳು. ಅದಕ್ಕೆ ಏನಕ್ಕೆ ಇವತ್ತು ಪಟಾಕಿ ಹೊಡಿತಿದ್ದಾರೆ ಅಂತ ಹೋಗಿ ಕಿಟಕಿಲಿ ನೋಡ್ತಾ ಇದ್ದಾರೆ. ಸೊ ನೆನ್ನೆನೂ ನೈಟ್ 11 ಗಂಟೆಲಿ ಹಿಂಗೆ ಹೊಡಿತಾ ಇದ್ರು ಪಟಾಕಿ, ಏನು ಅಂತ ಗೊತ್ತಿಲ್ಲ. ಸೊ ಇವಾಗಲೂ ಹೀಗೆ ಪಟಾಕಿ ಹೊಡಿತಾ ಇದ್ದಾರೆ. ತಿಂಡಿ ಅಡುಗೆ ಮಾಡೋದಂತೂ ದೊಡ್ಡ ಕಷ್ಟ. ಏನು ತಿಂಡಿ ಮಾಡೋದು, ಏನು ಸಾಂಬಾರು ಮಾಡೋದು ಅಂತಲೇ ಅದೇ ಯೋಚನೆ ಆಗುತ್ತೆ. ಇಷ್ಟೊತ್ತವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡಿ ಈಗ ಏನು ತೋಚ್ದಿರ ಬೀಟ್ರೂಟ್ ಕಟ್ ಮಾಡ್ತಿದ್ದೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಬೀಟ್ರೂಟ್ ಪಲ್ಯ ಮಾಡಿ, ರೈಸ್ ಇದೆ, ಸಾಂಬಾರು ಏನಾದರೂ ರಸಮ್ ಗಿಸಮ್ ಮಾಡಿ ಅದ್ರ ಜೊತೆ ನಂಚ್ಕೊಂಡು ಪಲ್ಯ ತಿನ್ನೋಣ. ಸೊ ಬೀಟ್ರೂಟ್ ಹಾಕಿ ಬೀಟ್ರೂಟ್ ಪಲ್ಯ ಮಾಡ್ತೀನಿ. ಏನು ಅನ್ನ ಸಾಂಬಾರು ಬೇಡ, ಚಪಾತಿನೂ ಬೇಡ, ಬೀಟ್ರೂಟು ಬೇಡ, ಇನ್ನೇನು ಮಾಡಲಿ. ಅನ್ನ ರೈಸ್ ಐತೆ, ಬೀಟ್ರೂಟ್ ಪಲ್ಯ ಮಾಡ್ತೀನಿ. ಕಲರ್ ರೆಡ್ ಕಲರ್.
ಹುಷಾರು ಕೈ ಕೈ ಚಪಾತಿ ನೆನ್ನೆ ಎಲ್ಲ 3 ಟೈಮು ಚಪಾತಿ ತಿಂದಿದ್ರ ಪೂರಿ ಪನ್ನೀರ್ಗೆ ಪೂರಿ ರೊಟ್ಟಿಗೆ ಚೆನ್ನಾಗಿರುತ್ತಾ ಒಬ್ಬೊಬ್ರು ಒಂದೊಂದು ಹೇಳ್ತೀರ ಕಣ್ರು ಆಯ್ತು ನನಗೇನು ಮಾಡ್ಕೊಡ್ತೀನೋ ತಿನ್ಬೇಕು ಹೋಗ್ರಿ ಸುಮ್ಮನೆ ಹೋದ್ರಿ ಚಾರು ಚಾರು ಅಂತ ಇವ್ರಿಗೆ ರೊಟ್ಟಿ ರೂಮಲ್ಲಿರೋರ್ಗೆ ಚಪಾತಿ ಇವ್ರಿಗೆ ಚಾರು ಚಾರು ರೊಟ್ಟಿ ನಾನು ಏನು ಮಾಡ್ಕೊಡ್ತೀನಿ ಅದು ತಿನ್ಬೇಕು ಚಪಾತಿ ಬೇಕಿರೋದು ದಿನ ಚಪಾತಿನೇ ತಿಂತಾರ ಹೊಟ್ಟೆ ನೋವು ಬರ್ತೈತಿ ಕಿವಿ ತೂತ್ ಮುಚ್ಚೋಯ್ತದ ಕಣೋ ಒಲೆ ಬಿಚ್ಚಿಬಿಟ್ರೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.